ಹಾಯ್ ಪುಷ್ಪ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ತಲೆಗೆ ಎಣ್ಣೆ ಕೊಬ್ಬರಿ ಎಣ್ಣೆ ಯಾವ ಥರ ಮನೆಯಲ್ಲೇ ತಯಾರಿಸ್ಕೊಳ್ಳೋದು ಅಂತ ತೋರಿಸ್ತೀನಿ ಬನ್ನಿ. ಈಗ ನೋಡಿ, ನಾನೊಂದು ಜಾರಲ್ಲಿ ಕರಿಬೇವಿನ ಸೊಪ್ಪು, ಮೆಂತ್ಯ, ಸಾಸಿವೆನ ಇದನ್ನು ಹುರಿದು ಜಾರಿಗೆ ಹಾಕ್ಕೊಂಡಿದ್ದೀನಿ. ಚಿಕ್ಕ ಚಿಕ್ಕ ಬೌಲಲ್ಲಿ ತಗೊಂಡು ಇದನ್ನು ಪೌಡ್ರ್ ಮಾಡ್ಕೊಳ್ಳೋಣ. ಈಗ ನೋಡಿ, ಪೌಡ್ರ್ ಮಾಡ್ಕೊಂಬಂದಿದ್ದೀನಿ. ಮತ್ತು ಇನ್ನೊಂದು ಜಾರಲ್ಲಿ ಬೆಟ್ಟದ ನೆಲ್ಲಿಕಾಯಿ, ಈರುಳ್ಳಿನೂ ಸ್ವಲ್ಪ ತರಕಾರಿಯಾಗಿ ಪುಡಿ ಮಾಡ್ಕೊಳ್ಳೋಣ. ಈಗ ನಾನು 2 ಕೊಬ್ಬರಿ ತೊಗೊಂಡಿದ್ದೀನಿ. ನೆಲ್ಲಿಕಾಯಿ ಪೌಡ್ರ್ ಮಾಡ್ಕೊಂಡಿದ್ದೀನಿ, ಅದು ಹಾಕ್ತಾಯಿದ್ದೀನಿ. ಈಗ ಪೌಡ್ರ್ ಮಾಡ್ಕೊಂಬಂದಿನ ಇದನ್ನು ಹಾಕ್ತಾಯಿದ್ದೀನಿ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕರಿಬೇವಿನ ಸೊಪ್ಪು ಸ್ವಲ್ಪ ಹಾಕ್ತಾಯಿದ್ದೀನಿ. ಆಮೇಲೆ ಒಂದೆಲಗ ಸೊಪ್ಪು ಹಾಕ್ತಾಯಿದ್ದೀನಿ. ಮೆಂತ್ಯ ಸೊಪ್ಪು ಹಾಕ್ತಾಯಿದ್ದೀನಿ. ಎಲ್ಲ ನೀಟಾಗಿ ಬಿಡಿಸಿಟ್ಕೊಂಡು ಹಾಕ್ರಿ. ಮೆಂತ್ಯ ಸೊಪ್ಪು ಹಾಕೋದ್ರಿಂದ ತುಂಬ ತಂಪು ಚೆನ್ನಾಗಿರುತ್ತೆ ಅಂತ ಮೆಂತ್ಯ ಸೊಪ್ಪು ಹಾಕ್ತಾಯಿದ್ದೀನಿ. 10 ವಿಳ್ಯದೆಲೆ ಮಾಡಿ ಹಾಕ್ಕೋಬೇಕು. ಅದು ಕಟ್ ಮಾಡಿ ಹಾಕಿದ್ರೆ ರಸ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ನೆಕ್ಸ್ಟ್ ದಾಸವಾಳದೆಲೆ ತೊಗೊಂಡಿದ್ದೀನಿ, ಅದನ್ನು ನೀಟಾಗಿ ಕಟ್ ಮಾಡಿ ಹಾಕ್ಬಿಡಿ. ಒಂದು ಇಡೀ ದಾಸವಾಳದ ಹೂವು ಹಾಕ್ತಾಯಿದ್ದೀನಿ. ದಾಸವಾಳದ ಹೂವು ನಿಮಗೆ ಇನ್ನೂ ಸ್ವಲ್ಪ ಸಿಕ್ಕಿದ್ರೆ ಹಾಕ್ರಿ. ನಮ್ಮ ಗಿಡದಲ್ಲಿ ಸ್ವಲ್ಪ ಬಿಟ್ಟಿತ್ತು, ಅದಕ್ಕೆ ಸ್ವಲ್ಪ ಹಾಕ್ತಾಯಿದ್ದೀನಿ. ಈಗ ದಾಸವಾಳದ ಹೂವು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೋಡಿ, ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಸಣ್ಣ ಉರಿಯಲ್ಲೇ ಕುದಿಸ್ರಿ, ರಸ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಇದು ಹಾಕೋದ್ರಿಂದ ತಲೆಗೆ ತುಂಬ ತಂಪು, ಕಣ್ಣಿಗೆ ತಂಪಾಗಿರುತ್ತೆ. ಯಾವುದೇ ಕಾರಣಕ್ಕೂ ಡ್ಯಾಂಡ್ರಫ್ ಆಗೋಲ್ಲ. ಚೆನ್ನಾಗಿ ಮನೇಲೆ ನಾವು ತಯಾರಿಸ್ಕೊಂಡು ಹಚ್ಕೊಂಡಿರೋದ್ರಿಂದ ಏಸು ತುಂಬ ಚೆನ್ನಾಗಿ ಬೆಳೆಯುತ್ತೆ. ನಾವು ಮನೆಯಲ್ಲೆಲ್ಲ ಇದೇ ಉಪಯೋಗಿಸೋದು. ನೀಟಾಗಿ ಕುದಿಸ್ಕೊಂಡ್ಬಿಟ್ರೆ ಎಲ್ಲ ರಸ ಬಿಟ್ಕೊಳ್ಳುತ್ತೆ. ಉಪ್ಪೆಲ್ಲ ಚೆನ್ನಾಗಿ ಕುದ್ದುಬಿಟ್ಟು ಗ್ರೀನ್ ಕಲರ್ ಬರುತ್ತೆ. ಡಬ್ಬಿಯಲ್ಲಿ ಹಾಕಿಟ್ಕೊಂಡ್ರೆ ವಾರದಲ್ಲಿ 2 ಸರಿ ಹಚ್ಕೊಂಡು ಸ್ನಾನ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ. ಯಾರು ನನ್ನ ಹೊಸ ಚಾನಲ್ ನೋಡ್ತಾ ಇದ್ದೀರಾ ಅವರು ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.